Hello viewers, welcome back to my channel Praghav Talks. Please subscribe the channel. ಇವತ್ತು ನಾನು ನ್ಯೂ ಮಾಮ್ಸ್ಗೆ ಹೆಲ್ಪ್ ಆಗುವಂಥ ಒಂದು ವಿಷಯನ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಮಕ್ಕಳು ಅಳ್ತಾ ಇರ್ತವೆ ಯಾವಾಗ್ಲೂ. ಏನು ರೀಸನ್ಸ್ ಇರ್ಬೋದು, ಕಾಮನ್ ರೀಸನ್ಸ್ ಅಂತ ಒಂದಾಗೊಂದು ನಾವು ತಿಳ್ಕೊಳ್ಳೋಣ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟು ಹೊಟ್ಟೆ ಹಸಿವು, ಹಂಗರ್. ಹೊಟ್ಟೆ ಹಸ್ತಿರುತ್ತೆ ಮಗುಗೆ, ಅದಕ್ಕೆ ಮಗು ಅಳ್ತಾ ಇರ್ತವೆ. ಹೊಟ್ಟೆ ಹಸಿವು ಅಂದರೆ ಅದು ಯಾವ ಥರ ತಿಳ್ಕೊಬೋದು ನಾವು ಅಂದರೆ, ಅದು ಫಿಂಗರ್ಸ್ನ ಸಕ್ ಮಾಡ್ತಿರುತ್ತೆ ಮತ್ತು ಅವ್ರ ಅಮ್ಮನ್ನೇ ಹುಡುಕ್ತಿರುತ್ತೆ, ಹತ್ತು ಕಡೆ ಇದು ಕಡೆ ನೋಡ್ತಿರುತ್ತೆ. ಆವಾಗ ಚೆಕ್ ಮಾಡಿಬಿಟ್ಟು ಮಗುಗೆ ಹೊಟ್ಟೆ ಹಸಿವಾಗಿದ್ದರೆ, ಹೊಟ್ಟೆ ತುಂಬ ಹಾಲು ಕುಡಿಸಿದ್ರೆ ಮಗು ಅಳೋದನ್ನು ಸ್ಟಾಪ್ ಮಾಡುತ್ತೆ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಸ್ಲೀಪಿಂಗ್. ಅದಕ್ಕೆ ಮಗುಗೆ ನಿದ್ರೆ ಬಂದಿದ್ರೆ ಅಂತೂ ವಿಪರೀತ ಅಳುತ್ತೆ. ಮಗು ಆಕಳಿಸ್ತಾ ಇರುತ್ತೆ. ಮತ್ತು ನಾವೇನಾದರೂ ಹಾಲು ಕುಡ್ಸೋಕೆ ಹೋದ್ರೂ ನಿದ್ದೆ ಹೋಗೋ ಟೈಮಲ್ಲಿ ಹಾಲು ಕುಡಿಯಲ್ಲ, ರೆಫ್ಯೂಸ್ ಮಾಡುತ್ತೆ, ಹಿಂದಕ್ಕೆ ಜರ್ಕೊಳುತ್ತೆ. ಅದನ್ನು ನೋಡಿಕೊಂಡು ನಾವು ಮಗುನ ಮಲಗಿಸ್ಬೇಕು. ಮಗುನ ಮಲಗಿಸಿದ್ರೆ ಆವಾಗ ಮಗು ಶಾಂತವಾಗಿ ಮಲ್ಕೊಳ್ಳುತ್ತೆ, ಅಳು ಸ್ಟಾಪ್ ಮಾಡುತ್ತೆ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಗ್ಯಾಸ್ ಆರ್ ಕೋಲಿಕ್ ಇಶ್ಯೂ. ಮಗುಗೆ ಗ್ಯಾಸ್ ಆಗಿರುತ್ತೆ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಎಕ್ಸಸೈಸ್, ಬೈಸೈಕಲ್ ಎಕ್ಸಸೈಸ್ ಮಾಡಿಸ್ಬೇಕು ಮಗುಗೆ. ಅಥವಾ ಹೊಟ್ಟೆ ಟಮ್ಮಿ ಮಸಾಜ್ ಮಾಡಿ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ, ಆವಾಗ ಹೋಗುತ್ತೆ. ಬೈಸೈಕಲ್ ಎಕ್ಸಸೈಸು 3 ಟೈಮ್ಸು ಮಾಡಿಸಿ ದಿನಕ್ಕೆ 20 ರಿಪೀಟೆಡ್ ಸೈಕಲ್ಸು, ಆವಾಗ ಮಗು ಗ್ಯಾಸ್ ಹೋಗುತ್ತೆ. ಮತ್ತು ಟಮ್ಮಿ ಟೈಮು ಮಾಡಬೇಕು. ಮೋಸ್ಟ್ ಇಂಪಾರ್ಟೆಂಟು ಟಮ್ಮಿ ಟೈಮ್ ಮಾಡಿದ್ರೂ ಗ್ಯಾಸು ರಿಲೀಸ್ ಆಗುತ್ತೆ ಮತ್ತು ನೆಕ್ಕು ಎಲ್ಲ ಸ್ಟ್ರಾಂಗ್ ಆಗುತ್ತೆ ಮಕ್ಕಳಿಗೆ. ನೆಕ್ಸ್ಟ್ ಬಂದುಬಿಟ್ಟು ಬರ್ಪಿಂಗ್. ಪ್ರಾಪರ್ ಬರ್ಪಿಂಗ್ ಮಾಡಿಲ್ಲ ಅಂದರೆ, ನಾವು ತೇಗ್ಸಿಲ್ಲ ಅಂದರೆ ಮಗುಗೆ, ಅದೂ ಇಶ್ಯೂ ಆಗುತ್ತೆ. ಮಗು ತೇಗ್ಸಿಲ್ಲ ಅಂದರೆ ವಾಮಿಟ್ ಮಾಡುತ್ತೆ ಮತ್ತು ಇಲ್ಲೇ ಇರುತ್ತೆ. ಆವಾಗ ಮಗುಗೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಆವಾಗ ಮಗು ಅಳ್ತಾ ಇರುತ್ತೆ. ಅಕಸ್ಮಾತ್ ನಮ್ಮ ಮಗು ಹಾಲು ಕುಡಿದ ತಕ್ಷಣ ತೇಗಲಿಲ್ಲ ಅಂದ್ರೂ ಸಹ ಭುಜಕ್ಕೆ ಹಾಕ್ಕೊಂಡು 10 to 15 ಮಿನಿಟ್ಸು ಹಂಗೆ ಇಟ್ಕೊಂಡಿದ್ರೆ ಸ್ಟ್ರೈಟಾಗಿ ಮಗುಗೆ ಆವಾಗ ಈಸಿ ಅನಿಸುತ್ತೆ, ಈಸಿನೆಸ್ ಫೀಲ್ ಆಗುತ್ತೆ. ಆವಾಗ ಮಗು ಕಂಫರ್ಟ್ ಆಗಿರುತ್ತೆ. ನಾನು ಬರ್ಪಿಂಗ್ ವೀಡಿಯೋಸ್ನ ಶಾರ್ಟ್ಸಲ್ಲಿ ಹಾಕಿದ್ದೀನಿ, ಬೇಕಾದರೆ ಬರ್ಪಿಂಗ್ ಪೊಸಿಷನ್ಸ್ ಯಾವುದ್ಯಾವುದು ಅಂತ ನೀವು ಅಲ್ಲೋಗಿ ನೋಡ್ಕೊಳ್ಳಿ. ಭುಜದ ಮೇಲೆ ಹಾಕ್ಕೊಂಡು ಬರ್ಪ್ ಮಾಡ್ಬೋದು, ಮತ್ತು ನಮ್ಮ ತೊಡೆ ಮೇಲೆ ಹಾಕ್ಕೊಂಡು ಬರ್ಪ್ ಮಾಡ್ಬೋದು. ನೀವು ನಾನು ಹಾಕಿದ್ದೀನಿ, ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಬರ್ಪಿಂಗು ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದುಬಿಟ್ಟು ಮದರ್ ಬೇಕು ಅಂತ ಮಗುಗೆ ಅನಿಸ್ತಾ ಇರುತ್ತೆ. ಅಮ್ಮ ಬೇಕು ಅಂತ, ಅಮ್ಮನ ವಾಮ್ತ್ ಬೇಕು ಅಂತ ಅನಿಸ್ತಿರುತ್ತೆ. ಅದಕ್ಕೋಸ್ಕರ ಮಗು ಅಳ್ತಿರುತ್ತೆ. ಯಾರಾದರೂ ಎತ್ಕೊಂಡಿದ್ರೆ ಮತ್ತು ಮಗು ಹೋಗಿ ಎತ್ಕೊಂಡ್ರೆ ಅಮ್ಮ ಹೋಗಿ ಎತ್ಕೊಂಡ್ರೆ ಮಗು ಅಳು ಸ್ಟಾಪ್ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಟೂ ಹಾಟ್ ಆರ್ ಟೂ ಕೋಲ್ಡ್. ಮಗುಗೆ 1 ಲೇಯರ್ ನಾವು ಹಾಕೊಳೋದಕ್ಕಿಂತ 1 ಲೇಯರ್ ಎಕ್ಸ್ಟ್ರಾ ಬಟ್ಟೆ ಹಾಕಿದ್ರೆ ಸಾಕು. ಚಳಿ ಇದ್ದರೆ, ಜಾಸ್ತಿ ಚಳಿಯಪ್ಪ ಅಂತ ಜಾಸ್ತಿ ಎಕ್ಸ್ಟ್ರಾ ಇದು ಮಾಡೋದು, ಅದಕ್ಕೆ ಒಂದು ಸ್ವೆಟ್ರು ಹಾಕಿರ್ತೀವಿ, ಮತ್ತು ಒಂದು ಬೆಡ್ಶೀಟ್ ಹೊದಿಸಿರ್ತೀವಿ, ಮತ್ತೆ ಒಂದು ಹೊದಿಸೋದು. ಅದಕ್ಕೆ ಟೂ ಹಾಟ್ ಅನಿಸುತ್ತೆ. ಆವಾಗೂ ಬೇಬಿ ಅನ್ಕಂಫರ್ಟಬಲ್ ಫೀಲ್ ಆಗಿ ಮಗು ಅಳ್ತಾ ಇರುತ್ತೆ. ಇವೆಲ್ಲ ರೀಸನ್ಸ್ ತಿಳ್ಕೊಂಡ್ರಲ್ಲ, ಬರ್ಪಿಂಗು, ಸ್ಲೀಪಿಂಗು, ಹಂಗರು, ಗ್ಯಾಸ್ ಆರ್ ಕೋಲಿಕ್ ಇಶ್ಯೂ, ಬರ್ಪ್ ನಾಟನ್ನು ಮತ್ತು ಮದರ್ ವಾಮ್ತ್. ಇಷ್ಟೆಲ್ಲ ರೀಸನ್ಸು. ಮತ್ತು ವೆಟ್ ಡೈಪರ್ನು ವೆರಿ ಇಂಪಾರ್ಟೆಂಟು. ವೆಟ್ ಡೈಪರು ಅಥವಾ ಮಗು ಏನಾದರೂ ಸೂಸು ಮಾಡ್ಕೊಂಡಿದ್ರೆ, ಕಕ್ಕ ಮಾಡ್ಕೊಂಡಿದ್ರೆ ಮಗುಗೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಸ್ವಲ್ಪ ತ್ಯಾವಾದ್ರೂ ಮಗು ಎದ್ದೋಳ್ಬಿಡುತ್ತೆ. ಅದು ನೋಡಿಬಿಟ್ಟು ಡೈಪರ್ ತಕ್ಷಣ ಚೇಂಜ್ ಮಾಡಿದ್ರೆ ಮಗು ಕಂಫರ್ಟಬಲ್ ಆಗಿ ಫೀಲ್ ಆಗುತ್ತೆ. ಆವಾಗ ಮಗು ಚೆನ್ನಾಗಿ ನಿದ್ರೆ ಮಾಡುತ್ತೆ. ಇವೆಲ್ಲ ರೀಸನ್ಸು ಮಗು ಚೆನ್ನಾಗಿ ಅಳೋದಕ್ಕೆ ಕಾರಣ. ನೀವು ಚೆಕ್ ಮಾಡಿಕೊಂಡು ಮಗುನ ಯಾವ ರೀಸನ್ಗಳ್ತಿದೆ ಅಂತ ತಿಳ್ಕೊಂಡು ಅದಕ್ಕೇನು ಬೇಕು ಅಂತ ಮಾಡಿದ್ರೆ ಮಗು ಅಳೋದು ಸ್ವಲ್ಪ ಸ್ಟಾಪ್ ಮಾಡುತ್ತೆ. ನಾನು ನ್ಯೂ ಮಾಮ್ ಆಗಿರೋದ್ರಿಂದ ನನಗೂ ಸೇಮ್ ಎಕ್ಸ್ಪೀರಿಯನ್ಸ್ ಆಗ್ತಿದೆ, ಅದಕ್ಕೆ ಹೇಳ್ತಿದ್ದೀನಿ. ಇದೇ ಥರ ನಿಮಗೂ ಇನ್ನೂ ನ್ಯೂ ಮಾಮ್ಸ್ಗೆ ವೀಡಿಯೋಸ್ ಬೇಕು ಅಂದರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದೆ ಬರೋಂಥ ದಿನಗಳಲ್ಲಿ ಇನ್ನೂ ವೀಡಿಯೋಸ್ ಹಾಕ್ತಿರ್ತೀನಿ.
Please subscribe. Thank you.